ಸೊ ನಾವು ಬಂದಿರುವಂಥ ಸ್ಟೇ ಬಂದ್ಬಿಟ್ಟು ಗಡಬನಹಳ್ಳಿ ಹೋಮ್ ಸ್ಟೇ ಅಂತ. ಇದರಲ್ಲಂತೂ ಸಿಕ್ಕಾಪಟ್ಟೆ ಫಿಶಸ್ ಕಾಣಿಸ್ತಾ ಇದ್ದಾವೆ ನನಗೆ. ಹಿಡಿಬೋದು ಅದನ್ನು ಆರಾಮ್ಸೆ. ಆಗಾಗ ಕಾಲನ್ನ ನೋಡ್ಕೊಳ್ತಾ ಇರಬೇಕು. ಇವಾಗ ನಾನು ಸ್ಟೇ ಆಗಿದ್ದಂತಹ ಒಂದು ರೂಮನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಾಲ್ಕನಿಯಿಂದ ವ್ಯೂ ಇರುವಂತದ್ದು. ಸ್ನೇಹಿತರೆ, ಇವಾಗ ನಾವು ಹಿರೇಕೊಳಲೆ ಲೇಕಿಗೆ ಬಂದಿದ್ದೀವಿ. ಸೊ ಅಲ್ಲೊಂದು ಸ್ನೇಕ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಚಿಕ್ಕಮಗಳೂರು ಟ್ರಿಪ್ನ ಫಸ್ಟ್ ಡೇ ಮುಗಿಸ್ಕೊಂಡ್ಬಿಟ್ಟು ನಾವು ಸ್ಟೇ ಆಗೋದಕ್ಕೆ ಹೋಮ್ ಸ್ಟೇಗೆ ಬರ್ತೀವಿ. ಇಲ್ಲಿಂದ ಇವತ್ತಿನ ವಿಡಿಯೋ ಶುರು ಆಗುತ್ತೆ. ದಿಸ್ ಇಸ್ ಪಾರ್ಟ್ 4 ಆಫ್ ಚಿಕ್ಕಮಗಳೂರು ಟ್ರಿಪ್. ಸೊ ಆಲ್ರೆಡಿ 4 ವೆಹಿಕಲ್ಸ್ಗಳು ಬಂದಿದ್ದಾವೆ. ಹೀಗೆ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ. ಬಂದು ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಅಂದರೆ ನಾನು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ನಾವು ಬಂದಿರುವಂಥ ಸ್ಟೇ ಬಂದ್ಬಿಟ್ಟು ಗಡಬನಹಳ್ಳಿ ಹೋಮ್ ಸ್ಟೇ ಅಂತ. ಸೊ ನಾವು 5 ಜನ ಬಂದಿರೋದ್ರಿಂದ 1700 ಪರ್ ಪರ್ಸನ್ ಬೀಳ್ತಾ ಇದೆ ಇದರ ಒಂದು ಅಮೌಂಟು. ಸೊ ನೀವು ಕಮ್ಮಿ ಜನ ಬಂದರೆ ಜಾಸ್ತಿ ಅಮೌಂಟ್ ಕೊಡಬೇಕಾಗತ್ತೆ. ಸೊ ಇವಾಗ ನಾವು ಒಂದು ರೂಮ್ ಕೊಟ್ಟಿದ್ದಾರೆ ನಮಗೆ, ಅಲ್ಲಿಗೆ ಹೋಗಿ ಸ್ಟೇ ಆಗ್ತೀವಿ. ರೂಮ್ನ ನಾನು ಟೂರ್ ನಿಮಗೆ ತೋರಿಸ್ತೀನಿ ಆಮೇಲೆ. ಸಂಜೆ ಫೈರ್ ಕ್ಯಾಂಪ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಫೈರ್ ಕ್ಯಾಂಪ್ ಇಲ್ಲಿರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲೇ ಫೈರ್ ಕ್ಯಾಂಪ್ ಆಗುತ್ತೆ, ಸುತ್ತ ಜನ ಕೂರ್ತಾರೆ. ಡನ್. ಅದಾದಮೇಲೆ ಈ ಕಡೆ ಒಂದು ಬಾವಿ ಥರ ಇದೆ, ಹಾಗೆ ಈ ಸೈಡ್ ಒಂದು ಪಾಂಡ್ ಇದೆ. ಇದರಲ್ಲಂತೂ ಸಿಕ್ಕಾಪಟ್ಟೆ ಫಿಶಸ್ ಕಾಣಿಸ್ತಾ ಇದ್ದಾವೆ ನನಗೆ. ಹಾಗೆ ಸುತ್ತ ತೋಟ, ಕಾಫಿ ನಿಮಗೆ ಕಾಣಿಸ್ತಾ ಇದೆ. ಕಾಫಿ ಎಲ್ಲ ಕಡೆ ಕಾಫಿ ತೋಟಗಳು. ನಿಮಗೆ ಫಿಶಸ್ ಕಾಣಿಸ್ತಾ ಇದ್ದಾವ? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಲ್ಲೊಂದು ಮಾವಿನ ಮರ. ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಬರ್ತಾ ಇದ್ದೀವಿ. ಇದಕ್ಕೆ ಎಷ್ಟು ಮೀನುಗಳಿದಾವಲ್ಲ, ಅದಕ್ಕೇನೋ ಬೇರೆ ಹೇಳ್ತಾವ, ಕಪ್ಪೆಗಳ ಕನ್ವರ್ಟ್ ಆಗ್ತಾವ ಆ ಮೀನುಗಳು. ಹಾಂ ಹೌದು, ಹಿಡಿಬೋದು ಅದನ್ನು ಆರಾಮ್ಸೆ. ಮೂವ್ಮೆಂಟ್ ಇದೆ. ಅವು ಗ್ರೂಪಲ್ಲಿ ಇರ್ತವೆ. ನೀವು ಒಂದು ಕಲ್ಲು ಹೊಡೀರಿ, ಗ್ರೂಪ್ ಇದಾಗತ್ತೆ, ಮತ್ತೊಂದು ಆಗ್ತಾವೆ. ಅದೇ ಕಪ್ಪೆಗಳ ಕನ್ವರ್ಟ್ ಆಗ್ತಾವೆ. ಬ್ಲ್ಯಾಕ್ ವೈಟ್ ಇರ್ತಾವಲ್ಲ, ಅದು ಫುಲ್ ಬ್ಲ್ಯಾಕ್ ಇರುತ್ತಲ್ಲ ಕಪ್ಪೆ ಮೀನು ಅಂತಾನೆ ಹೇಳ್ತಾರೆ ನಮ್ಮೂರ್ ಸೈಡ್. ಓಕೆ, ಗ್ರೂಪಲ್ಲಿ ಇದೆ. ಹಾಂ, ಗ್ರೂಪಲ್ಲಿ ಇವೆಲ್ಲ ಒಂದೊಂದು ಗ್ರೂಪ್. ಓಕೆ, ನ್ಯಾಚುರಲ್ ಪಾಂಡ್ ಇದು. ಯಾರಿಗೆ ಗೊತ್ತು. ನ್ಯಾಚುರಲ್ಲೇ ಕಾಫಿ, ಕಾಳುಮೆಣಸು, ಹಾಗೆ ಸಿಲ್ವರ್ ಇದು ಟ್ರೀಗಳು ಹಾಕಿದ್ದಾರೆ. ಬೇರೆ ಏನೋ ಅಂಥದ್ದು ಕಾಣಿಸ್ತಾ ಇಲ್ಲ. ಮೇಜರ್ ಕ್ರಾಪ್ ಮೇನ್ ಕಾಫಿನೇ ಇರೋದಿಲ್ಲಿ. ಚಿಕ್ಕಮಗಳೂರಿನಲ್ಲಿ ಮಳೆಗಾಲದಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಇಂಬಳದೊಂದು ರಗಳೆ ಇದ್ದೇ ಇರುತ್ತೆ. ಸೊ ಆಗಾಗ ಕಾಲನ್ನ ನೋಡ್ಕೊಳ್ತಾ ಇರಬೇಕು, ಎಲ್ಲಿ ಇಂಬಳ ಹತ್ತಿದೆ, ಎಲ್ಲಿ ಹತ್ತಿದೆಯಾ ಇಲ್ವಾ ಅಂತ. ಲೀಚಸ್ ಅಂತಾರೆ. ಕಾಫಿ ನೋಡಿ, ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಬೆಳೆದಿದೆ. ಸೊ ನಂದೇ ಕಣ್ಣಾಗ್ತಾ ಇದೆ ಈಗ. ನಮ್ಮ ಮನೇಲೂ ಬೆಳಿತೀವಿ, ಬಟ್ ಇಷ್ಟೊಂದಂತೂ ಬೆಳೆಯಲ್ಲ ನಮ್ಮ ಮನೆ ಗಿಡಗಳಲ್ಲಿ. ಯಾವುದೋ ಬೇರೆ ಬ್ರೀಡಾ ಏನೋ ಗೊತ್ತಿಲ್ಲ ನನಗೆ. ಅರೇಬಿಕಾ, ರೋಬಸ್ಟ್ ಏನೇನೋ ಇದ್ದಾವೆ. ಹಣ್ಣು ಒಣಗಿಸ್ಬೇಕಾ? ಹಾಂ ಹೌದು, ಈ ಥರ ಹಣ್ಣು ರೆಡ್ ಕಲರ್ ಹಣ್ಣಾಗಿರೋದನ್ನು ಒಣಗಿಸ್ತಾರೆ, ಕಪ್ಪಾಗತ್ತದು. ಆ ಕಪ್ಪಾದ್ಮೇಲೆ ಸಿಪ್ಪೆ ತೆಗಿಯೋಕ್ಕೆ ಅಂತಲೇ ಒಂದು ಬೇರೆ ಮಿಲ್ ಇರುತ್ತೆ, ಅಲ್ಲಿಗೆ ತೊಗೊಂಡೋಗ್ತಾರೆ. ಸೊ ಇದರಲ್ಲಿ 2 ಬೀನ್ಸ್ ಥರ ಇರುತ್ತೆ, ಅದು ಮಾತ್ರ ವಾಪಸ್ ಬರುತ್ತೆ. ಅದನ್ನು ಕಾಫಿ ಪೌಡ್ರ್ ಮಾಡೋ ಮಿಷಿನ್ದು ಅಥವಾ ಅಂಗಡಿಗಳಿಗೆ ಕೊಟ್ಟರೆ ಅವರು ಪೌಡ್ರ್ ಕೊಡ್ತಾರೆ, ಇಲ್ಲ ಅಂತಂದರೆ ದುಡ್ಡು ಕೊಡ್ತಾರೆ. ಸೊ ನಮ್ಮ ಮನೆ ಯೂಸಿಗೆ ಅಂತಂದರೆ ನಾವು ಪೌಡ್ರ್ ತೊಗೊಳ್ಬೋದು. ಈ ಬೀನ್ಸನ್ನು ಕೊಟ್ಟು ಕಾಫಿ ಬೀನ್ಸ್ ಅಂತಾರೆ. ಹಾಗೆ ನಮಗೆ ಕಾಫಿ ಪೌಡ್ರ್ ಬೇಡ ಮನೆಗೆ ಅಂತಂದರೆ ಅದನ್ನೇ ಡೈರೆಕ್ಟಾಗಿ ಪೇ ಮಾಡಿಬಿಟ್ಟು ಅವರು ಅಮೌಂಟನ್ನು ವಾಪಸ್ ಕೊಡ್ತಾರೆ, ಅದನ್ನು ತೊಗೊಂಡು ಬರ್ಬೋದು. ನಾನು ಮೊಬೈಲ್ ಬಿಟ್ಟು ಬಂದಿದ್ದೀನ, ಶಬಾಷ್. ಯೂಶ್ವಲಿ ನಾನು ಮೊಬೈಲ್ ಬಿಟ್ಟು ಬರಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಕಾಫಿ ಇದೆ. ಇಲ್ಲಿ ಕಾಫಿ ಬೆಳೀತಿರೋದು ನೋಡಿದ್ರೆ ನಮ್ಮ ಮನೇಲಿರೋ ಕಾಫಿ ಗಿಡಗಳಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಮನೇಲಿ ಬರೋ 4-5 ಗಿಡಗಳು ಸೇರಿ ಇವ್ರದ್ದು ಒಂದೇ ಗಿಡದಲ್ಲಿ ಕಾಫಿ ಬೀಜಗಳು ಬರ್ತಾ ಇದ್ದಾವೆ. ಒಮ್ಮೆ ವಿಸಿಟ್ ಕೊಡ್ತೀನಲ್ಲ ಮನೆಗೆ, ಹೋಮ್ ಟೂರ್ ಏನಾದರೂ ಮಾಡಿದ್ರೆ ತೋರಿಸ್ತೀನಿ ಎಷ್ಟು ಬರ್ತಾ ಇದೆ ಅಲ್ಲಿ ಅನ್ನುವಂಥದ್ದು.
ಇನ್ನು ಸಂಜೆ ಕೂಡ ಒಂದು ಕಾಫಿ ಟೀ ಹಾಗೆ ಬೋಂಡ ಎಲ್ಲ ಮಾಡಿಕೊಟ್ರು ಬಿಸಿ ಬಿಸಿಯಾಗಿ. ಅದಾದಮೇಲೆ ಸಂಜೆ ಟೈಮಿಗೆ ಬಂದಿರೋದಾದರೆ ಆಗಲೇ ಹೇಳ್ದಂಗೆ ಫೈರ್ ಕ್ಯಾಂಪು. ನಾನು ಎಲ್ರಿಗೂ ಸೇರಿ ಒಂದೇ ಫೈರ್ ಕ್ಯಾಂಪ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 4 ಗ್ರೂಪ್ ಇತ್ತು, 4 ಡಿಫ್ರೆಂಟ್ ಫೈರ್ ಕ್ಯಾಂಪನ್ನು ಇವರು ಅರೇಂಜ್ ಮಾಡಿದ್ರು. ಸೊ ಇದು ನಮ್ಮ ಗ್ರೂಪಿಗೆ ಸಪ್ರೇಟಾಗಿ ಫೈರ್ ಕ್ಯಾಂಪನ್ನು ಕೊಟ್ಟಿದ್ರು ಅವರು. ಅದಾದಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಜೊತೆ ಸುತ್ತಮುತ್ತ ನಿಂತ್ಕೊಂಡು ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು, ಬಟ್ ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೇ ಇದ್ದಂತಹ ಒಂದು ಡೈನಿಂಗ್ ಏರಿಯಾಗೆ ಹೋಗಿ ನಾವು ಊಟನ ಮುಗಿಸ್ತೀವಿ, ಡಿನ್ನರ್ನ. ಅದಾದಮೇಲೆ ಸೀದಾ ರೂಮಿಗೆ ಹೋಗ್ತೀವಿ. The next day. ಓಕೆ, ಇವಾಗ ನಾನು ಸ್ಟೇ ಆಗಿದ್ದಂತಹ ಒಂದು ರೂಮನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಆ್ಯಕ್ಚುಲಿ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ, ಹೇಗಿದೆ ಅಂತೆಲ್ಲ ಇವಾಗ ಜಡ್ಜ್ ಮಾಡಬೇಡಿ. ಇಲ್ಲಿ 2 ಬೆಡ್, ಒಟ್ಟು ನಾವು 5 ಜನ ಇದ್ವಿ, ಒಂದೇ ರೂಮ್ನಲ್ಲಿ ಕೊಟ್ಟಿದ್ರು. ಇಲ್ಲಿ 2 ಮಲ್ಕೊಂಡಿದ್ವಿ, ಹಾಗೆ ಇಲ್ಲಿ 3 ಜನ ಗರ್ಲ್ಸ್ ಮಲ್ಕೊಂಡಿದ್ರು. ಸೊ ಈ ರೀತಿಯಾಗಿ ರೂಮ್ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನು ಮಾಡಿದೆ, ಅದಾದಮೇಲೆ ಒಂದು ಬಾಲ್ಕನಿ ಇದೆ. ಸೊ ಬಾಲ್ಕನಿಗೆ ಹೋಗಿ ನೋಡೋಣ ಯಾವ ರೀತಿಯಾಗಿ ವ್ಯೂ ಸಿಗ್ತಾ ಇದೆ ಅಂತ. ವೆಲ್, ಸೊ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇದು ಬಾಲ್ಕನಿಯಿಂದ ವ್ಯೂ ಇರುವಂಥದ್ದು. ಸೊ ಅಲ್ಲೊಂದು ಕೊಳ ಕಾಣಿಸ್ತಾ ಇದೆ ನಿಮಗೆ. ಅಂಥದ್ದೇನಿಲ್ಲ, ಒಳ್ಳೆ ಪ್ಲಗ್ ಪಾಯಿಂಟ್ಸ್ ಇದೆ, ವೈಫೈ ಇದೆ. ಬಟ್ ವೈಫೈ ಏನು ಅಂತಂದರೆ ಈ ಒಂದು ಬೆಡ್ ಏನಿದೆ, ಸೊ ಇಲ್ಲಿ ಮಾತ್ರ ಸಿಗ್ತಾ ಇದೆ. ಸೊ ನಿನ್ನೆ ನಾನು ಇಲ್ಲಿ ಮಲ್ಕೊಂಡಿದ್ದೆ, ಆ ಮೂಲೆಯಲ್ಲಿ ಸಿಗ್ತಾ ಇರಲಿಲ್ಲ ವೈಫೈ. ಆ್ಯಂಡ್ ಒಂದು ಟಿ ವಿ ಕೂಡ ಕೊಟ್ಟಿದ್ದಾರೆ, ನಾವು ಯೂಸ್ ಮಾಡಲಿಲ್ಲ ಟಿ ವಿನ. ಹಾಗೆ ಇಲ್ಲಿ ವಾಶ್ರೂಮ್ ಇದೆ ಒಳಗೆ, ಇನ್ ಕೇಸ್ ವಾಶ್ರೂಮ್ ನೋಡಬೇಕು ಅಂತಂದರೆ ತುಂಬ ಸ್ಪೇಷಿಯಸ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಕ್ಯಾಂಟೀನ್ ಏರಿಯಾ. ಸೊ ಇಲ್ಲೇ ನಾವು ಊಟ ಮಾಡುವಂಥದ್ದು, ಕಾರ್ ಪಾರ್ಕಿಂಗ್. ಇದು ವ್ಯೂ, ನಾವು ಫಸ್ಟ್ ಫ್ಲೋರ್ನಲ್ಲಿ ಇದ್ವಿ ಮೇಲೆ. ಈ ರೀತಿಯಾಗಿ ವ್ಯೂ ಇದೆ ಹೋಮ್ ಸ್ಟೇ. ಹಾಗೆ ಇಲ್ಲವ ನಮ್ಮ ಫ್ರೆಂಡ್ ಕೂಡ ಇದ್ದಾನೆ, ಚೆಕ್ ಔಟ್ ಮಾಡಿ ನಮ್ಮ ಫ್ರೆಂಡನ್ನ. ಏ ಬಾಯ್, ಏನಾಗಲ್ಲ, ಬಾರೋ ಬಾರೋ ಬಾರೋ. ಹೇಳ್ಬಿಡಿ ವಿಡಿಯೋಗೆ. ಸೊ ಇವರು ಅಭಿಷೇಕ್ ಅಂತೇಳಿ. ಸೊ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇಲ್ಲಿ ಕೆಳಗೆ ಕೊಟ್ಟಿರ್ತೀನಿ. ಸೊ ಈ ಒಂದು ಇಲ್ಲಿ ಸ್ಟೇ ಮಾಡೋಕ್ಕೆ ಬರ್ತಿದ್ದೀರಾ ಅಂತಂದರೆ ಚಿಕ್ಕಮಗಳೂರಿನಲ್ಲಿ ನೀವು ಆಬ್ವಿಯಸ್ಲಿ ಇಲ್ಲಿಗೆ ಬರ್ಬೋದು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು. ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ. ಇದಾದಮೇಲೆ ಹೊರಡೋಕ್ಕೂ ಮುಂಚೆ ಸಿಂಪಲ್ ಆಗಿ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ತೀವಿ ಹೋಮ್ ಸ್ಟೇನ ಮುಂದೆ. ಈ ದಿನದ ಪ್ಲ್ಯಾನ್ಗಳು ಬಂದುಬಿಟ್ಟು ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಹಾಗೆ ಝರಿ ಫಾಲ್ಸ್, ಈ ಥರದ್ದೆಲ್ಲ ಹೋಗ್ತೀವಿ. ಅದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗುತ್ತೆ, ಸಬ್ಸ್ಕ್ರೈಬ್ ಆಗಿರಿ. ಹೇಗೆ ಫೋಟೋ ಶೂಟ್ ಆಗಿದೆ. ಸೊ ಆ್ಯಕ್ಚುಲಿ ಅಭಿಷೇಕ್ ಅನ್ನೋರು ಇಲ್ಲಿದ್ದು ಓನರ್ ಅಲ್ಲ ಅಂತೆ, ವರ್ಕರ್ ಅಂತೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಏನು ನಮಗೆ ಆ್ಯಕ್ಚುಲಿ ನಿನ್ನೆ ಒಂದು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡೋದಕ್ಕಿತ್ತು. ಆ ಒಂದು ಬರ್ತ್ಡೇಗೆ ಕೇಕ್ ಕೂಡ ತರಿಸ್ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ನಾವು ಅದಕ್ಕೆ ಎಕ್ಸ್ಟ್ರಾ 200 ರುಪೀಸ್ ಪೇ ಮಾಡಿದ್ದೀವಿ. ಏನಕ್ಕಂದರೆ ಇದು ಹತ್ತಿರ 10 ಕಿಲೋಮೀಟ್ರ್ ದೂರ ಇದೆ. ಏನು ಚಿಕ್ಕಮಗಳೂರು ಸಿಟಿಯಿಂದ ಇದು 10 ಕಿಲೋಮೀಟ್ರ್ ದೂರ ಇದೆ. ಸೊ ಏನು ಹೇಳಿದ್ರು ತರಿಸ್ಕೊಡ್ತಾರೆ, ಅದಕ್ಕೆ ತಕ್ಕಂತೆ ನಾವು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ನನಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಸ್ಪೆಷಲಿ ಅಭಿಷೇಕ್. ಥ್ಯಾಂಕ್ಸ್ ಟು ಹಿಮ್. ನಾನು ಡೀಟೇಲ್ಸ್ ಕೊಡ್ತೀನಿ ಎಲ್ಲಿದೆ. ಆ್ಯಕ್ಚುಲಿ ಇದು ಗಡಬನಹಳ್ಳಿ ಹೋಮ್ ಸ್ಟೇ ಅಂಥೇಳಿ. ಸೊ ಬೇರೆ ಒಂದು ಟೂರಿಸ್ಟ್ ಸ್ಪಾಟ್ಗಿಂತ ಸ್ವಲ್ಪ ದೂರ ಇದೆ ಅಂತಲೇ ಹೇಳ್ಬೋದು. ಭಾರಿ ಏನು ದೂರ ಇಲ್ಲ, ಒಂದು 10-15 ಕಿಲೋಮೀಟ್ರ್ ದೂರ ಇದೆ. ಏನಕ್ಕಂದರೆ ಇಲ್ಲಿ ಹತ್ತತ್ರ ತುಂಬ ರೇಟ್ ಜಾಸ್ತಿ ಇತ್ತು. ಅದಾದಮೇಲೆ ಎಲ್ಲದೂ ಕೂಡ ಬುಕ್ ಆಗಿತ್ತು. ನಮ್ಮದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ಸ್ ಆಗಿರೋದ್ರಿಂದ ಇವಾಗ ನಾವು ಏನು ಮಾಡಿದ್ದೀವಿ, ಈ ರೀತಿಯಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ವಿ. ಇದೊಂದೇ ಅವೈಲೇಬಲ್ ಇದ್ದಿದ್ದು. ಮತ್ತು 1700 ಪರ್ ಪರ್ಸನ್ನು, ವರ್ತ್ ದ ಮನಿ ಹೇಳ್ಬೋದು. ತುಂಬ ಚೆನ್ನಾಗಿ ಅಡುಗೆ ಕೂಡ ಇತ್ತು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಟು ಈ ಒಂದು ಪ್ಲೇಸಿಗೆ ಬರ್ತೀವಿ. ಇದು ಪ್ಲ್ಯಾನಲ್ಲಿ ಇರಲಿಲ್ಲ ನಮ್ಮದು. ಸ್ನೇಹಿತರೆ, ಇವಾಗ ನಾವು ಹಿರೇಕೊಳಲೆ ಲೇಕಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಇದ್ರ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ವಿ. ನಮ್ಮದು ಇದರಲ್ಲಿ ಹೋಗಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ವಲ್ಲ, ಅದರಲ್ಲಿ ಈ ಒಂದು ಪ್ಲ್ಯಾನ್ ಇತ್ತು. ಬಟ್ ಏನಾಗಿತ್ತು ಅಂತಂದರೆ, ನಾವು ಹೋಗೋ ದಾರಿ ನಾವು ಬೇರೆ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಸ್ಟೇಯಿಂದ ಇಲ್ಲಿ ಮುಳ್ಳಯ್ಯನಗಿರಿ ಫಸ್ಟ್ ಹೋಗ್ಬೇಕಂತ ಅಂದ್ಕೊಂಡಿದ್ದು. ಅಲ್ಲಿಂದ ನೋಡುವಾಗ ಇದು ಕೂಡ ಆಲ್ಮೋಸ್ಟ್ ಆನ್ ದ ವೇ ಮತ್ತೊಂದು ರೂಟ್ ಅಂತ ಇತ್ತು. 6 ಮಿನಿಟ್ಸ್ ಸ್ಲೋವರ್ ಅಂತ ಇತ್ತು. ಸೊ 6 ಮಿನಿಟ್ಸ್ ಅಷ್ಟೇ ಅಲ್ವಾ ಅಂತ ಹೇಳಿ ಬಂದಿದ್ದೀವಿ. ಸೊ ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ದೊಡ್ಡದಿದೆ. ಅದಾದಮೇಲೆ ಆ ಕಡೆ ಒಂದು ನಡ್ಕೊಂಡು ಹೋಗೋದಕ್ಕೆ ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಒಮ್ಮೆ ಚೆಕ್ ಮಾಡೋಣ ಹೇಗಿದೆ ಅನ್ನುವಂಥದ್ದು. ಒಳ್ಳೆ ಬ್ರೀಸ್ ಬೀಸ್ತಾ ಇದೆ. ನೈಸ್. ಅದೇ ರೀತಿಯಾಗಿ ಇಲ್ಲಿ 100 ರುಪೀಸ್ ಕೊಟ್ಟು ನಾನು ರೈನ್ ಕೋಟನ್ನು ಕೂಡ ತೊಗೊಂಡಿದ್ದೀನಿ. ಅದು ಕೆಳಗೆ ಮಂಡಿ ತನಕ ಕವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರ ನಾನು ತೊಗೊಂಡು ಬಂದಿದ್ದಂಥದ್ದು ಜಸ್ಟ್ ಕೆಳಗೆ ಹೋಗೋದಿಲ್ಲ, ಜಸ್ಟ್ ಇಲ್ಲಿ ಶರ್ಟ್ ಥರ ಇರುತ್ತಲ್ವ, ಒಂದು ಜಾಕೆಟ್ ಆ ರೀತಿಯಾಗಿ ಇದ್ದಂಥದ್ದು. ಸೊ ಅದಕ್ಕೆ ಇಲ್ಲಿ 100 ರುಪೀಸಿಗೆ ಸಿಗ್ತಾ ಇತ್ತು. ಹೇಗೂ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗುವಾಗ ಬೇಕಾಗುತ್ತೆ. ಸೊ ಏನಕ್ಕಂದರೆ ಆ ಪೀಕಿಗೆ ಹೋದ್ಮೇಲೆ ಅಲ್ಲಿ ಮಳೆ ಬಂತು ಅಂತಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ 200 ರುಪೀಸ್ ತೊಗೊಳ್ತಾರೆ. ನಮಗೆ ನಿನ್ನೆ ಕೂಡ ಇದೇ ರೀತಿಯಾಗಿ ಆಗಿತ್ತು ಕೆಮ್ಮಣ್ಣಗುಂಡಿಗೆ ಹೋದಾಗ. ಸೊ 200 ರುಪೀಸ್ ಅಂತ ಹೇಳಿದ್ರು. ನಾವು ನಿನ್ನೆ ತೊಗೊಂಡಿರಲಿಲ್ಲ,
ಬಟ್ ಕೆಳಗೆ ಅದೇ ಒಂದು 10 ಕಿಲೋಮೀಟರ್ ಆ ಘಾಟ್ ಇದೆ, ಆ ಕೆಳಗೆ ತೊಗೊಂಡಿದ್ರೆ ನಿಮ್ಗೆ 100 ರುಪೀಸಿಗೆ ಸಿಕ್ತಿತ್ತು ಅಂತ ಹೇಳಿದ್ರು. ಸೊ ಅದ್ರ ಬದಲು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಸ್ವಲ್ಪ ನಿಧಾನವಾಗಿ ಮಳೆ ಬರ್ತಾ ಇದೆ. ಸೊ ಹಿರೇಕೊಳಲೆ ಲೇಕ್ ಹತ್ರ ಯಾಕೆ ಇಲ್ಲೇ ತೊಗೊಳ್ಬಾರ್ದು ಅಂತ ಡಿಸೈಡ್ ಮಾಡಿ 5 ಜನ ಯಾರ್ಯಾರು ಬಂದಿದ್ದೀವಿ ಎಲ್ಲರೂ ಕೂಡ ಈ ರೀತಿಯಾಗಿ ಒಂದು ಕಲರ್ ಆಗಿರುವಂಥ ರೈನ್ ಕೋಟನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಹಿಯರ್ ಇಸ್ ದ ವ್ಯೂ. ಸೊ ನಾನಿಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ, ಬಟ್ ಏನು ಮಾಡೋಣ, ಇದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ನಡ್ಕೊಂಡು ಹೋಗೋದಕ್ಕಿಲ್ಲ ಇವಾಗ. ಮೇ ಬಿ ಅದು ವೀಕ್ ಆಗಿದೆ ಅನಿಸುತ್ತೆ. ಸೊ ಅಲ್ಲೊಂದು ಸ್ನೇಕ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಸೊ ಸ್ನೇಕ್ ಕಾಣಿಸ್ತಾ ಇದೆಯಾ ಸ್ನೇಕು? ಇಲ್ಲಿ ಈ ಒಂದು ವ್ಯೂನ ನೋಡಿಕೊಂಡು ನಾವು ಮುಳ್ಳಯ್ಯನಗಿರಿ ಕಡೆಗೆ ಹೊರಡ್ತೀವಿ. ನನ್ನ ನೆಕ್ಸ್ಟ್ ವಿಡಿಯೋ ಮುಳ್ಳಯ್ಯನಗಿರಿ ಪೀಕ್ನ ಹತ್ತೋದು, ಟ್ರೆಕ್ಕಿಂಗ್ ಅದ್ರ ಬಗ್ಗೆನೇ ಬರುತ್ತೆ. ಹಾಗೆ ಮುಳ್ಳಯ್ಯನಗಿರಿಗೆ ಹೋಗುವಾಗ ನಮಗೆ ಮಧ್ಯದಲ್ಲಿ ಕಾಫಿ ನಾಡು ಚಂದೂರ್ ಸಿಗ್ತಾರೆ. ನಾನು ಆಗಲೇ ಹೇಳ್ದಂಗೆ ಒಬ್ಬರು ಬರ್ತ್ಡೇ ಇತ್ತು ನಿನ್ನೆ, ಅವರ ವಿಶನ್ನು ಮಾಡ್ಕೊಳ್ತೀವಿ ನಾವು. ಸೊ ಹೇಗಿತ್ತು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಅಕ್ಕ ನೀವು ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀರಾ? ಒಳ್ಳೆಯರಿಗೆ ಒಳ್ಳೇದಾಗುತ್ತೆ ಅಣ್ಣ ನಿಮಗೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಹಾಯ್ ಟು ಮೈ ವ್ಲಾಗ್. ಅವ್ನು ಹಾರ್ಕೊಂಡೆ ಹೋಗ್ಬಿಡ್ತಾನೆ, ಇವಾಗ 6 ರೇಂಜ್ಗೆ ಹೊಡಿತಾ ಇದೆ ಗಾಡಿ. ವಿಡಿಯೋ ಮಾಡ್ತಿದ್ದಾರೆ. ಹಾಯ್ ಹೇಳ ವಿಡಿಯೋಗೆ ಹಾಯ್. ಗಾಳಿ ನೋಡಿ ಹೆಂಗ್ ಆರ್ತಾ ಇದೆ. ವಾಹ್.